ರಾಜಧಾನಿ ಬೆಂಗಳೂರಿನಲ್ಲೇ ಭ್ರೂಣಲಿಂಗ ಪತ್ತೆ ಜಾಲ ಪತ್ತೆಯಾಗಿದೆ. ವಿಜಯನಗರದ ಪೈಪ್ಲೈನ್ ರಸ್ತೆಯ ಚಿನ್ಮಯ ಆಸ್ಪತ್ರೆಯಲ್ಲಿ 4 ವರ್ಷದಿಂದ ಅನಧಿಕೃತವಾಗಿ ಭ್ರೂಣಲಿಂಗ ಪತ್ತೆ ಮಾಡುತ್ತಿದ್ದ ಆರೋಪ ಕೇಳಿಬಂದಿದೆ. ಖಚಿತ ಮಾಹಿತಿ ಆಧಾರದಲ್ಲಿ ದಾಳಿ ಮಾಡಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಕ್ಯಾನಿಂಗ್ ಮಷಿನ್ ಜಪ್ತಿ ಮಾಡಿದ್ದಾರೆ. ಕೆಪಿಎಂಇ ವಿವೇಕ್ ದೊರೈ, ಬೆಂಗಳೂರು ಡಿಎಚ್ಒ ರವೀಂದ್ರ ಮೇಟಿ ದಾಳಿ ನಡೆಸಿದ್ದು ಆಸ್ಪತ್ರೆಗೆ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತಿನ ದಿನ ನಮ್ಮ ರಾಜ್ಯ ಸಕ್ಷಮ ಪ್ರಾಧಿಕಾರಿಗಳಾದಂಥ ಡಾಕ್ಟರ್ BN ರಜನಿ ಮೇಡಮ್ ಅವರ ಜೊತೆಗೆ ತನ್ಮಯ ಆಸ್ಪತ್ರೆಗೆ ಆಕಸ್ಮಿಕ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಮಿಷನ್, ಒಂದು ದಾಖಲಾತಿ ಇಲ್ಲದೇ ಇರುವಂಥ ಸ್ಕ್ಯಾನಿಂಗ್ ಮಿಷನನ್ನು ಇದ್ದಿದ್ದು ಕಂಡುಬಂದಿದೆ. ಅದನ್ನು ಆ ಓನರ್ ಆದಂಥ ಪ್ರಸನ್ನ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಅದು ರಿಜಿಸ್ಟ್ರೇಷನ್ ಇಲ್ಲ, ಅದಕ್ಕೆ ತೆಗೆದುಕೊಂಡ ಬಿಲ್ ಇಲ್ಲ, ಹಾಗೂ ಮಂತ್ಲಿ ರಿಪೋರ್ಟ್ಸ್ ಇಲ್ಲ ಅಥವಾ ಅವರೆಲ್ಲ ಕಳ್ಳತನ ಮಾಡಿ ಏರಿಯಾದಲ್ಲಿ ದರ್ಬಾರ್ ಮಾಡ್ತಿದ್ರು. ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಓಡಾಡ್ತಿದ್ರು. ಆದ್ರೆ ಇವರ ಗ್ರಹಚಾರ ಕೆಟ್ಟಿತ್ತನ್ಸುತ್ತೆ. ಪೊಲೀಸರ ಕೈಗೆ ತಗ್ಲಾಕೊಂಡಿದ್ರು. ಇವರು ಮತ್ತೆಂದೂ ಕಳ್ಳತನ ಮಾಡಬಾರ್ದು ಅನ್ನೋ ಹಾಗೆ ಖಾಕಿ ಶಾಸ್ತಿ ಮಾಡಿದೆ. ಮೊಬೈಲ್ ಕಳ್ಳತನ ಮಾಡ್ತಿದ್ದ ಚೋರರಿಗೆ ತಕ್ಕ ಶಾಸ್ತಿ. ಕಳ್ಳರನ್ನ ಏರಿಯಾದಲ್ಲಿ ಮೆರವಣಿಗೆ ಮಾಡಿಸಿದ ಪೊಲೀಸರು ಮಾಡಬಾರ್ದ ಕೆಲಸ ಮಾಡಿ ಮುಖ ಮುಚ್ಚಿಕೊಂಡು ಹೇಗೆ ಹೋಗ್ತಿದ್ದಾರೆ ನೋಡಿ. ಇವರು ಮೊಬೈಲ್ ಚೋರರು. ಗೋವಿಂದರಾಜನಗರ, ಚಂದ್ರ ಲೇಔಟ್, ಜೆಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ಫರ್ವೇಜ್ ಖಾನ್ ಜುಬೇರ್ ಮೊಬೈಲ್ ಕದಿಯುತ್ತಿದ್ರು. ಕದ್ದ ಮೊಬೈಲ್ಗಳನ್ನ ಸದ್ದಾಂ ಹುಸೇನ್ ಹಾಗೂ ಹಮ್ಜದ್ ಪಾಷಾ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿ ಮಾರಾಟ ಮಾಡ್ತಿದ್ರು. ಇದೀಗ ಪೊಲೀಸರು 4 ಕಳ್ಳರನ್ನ ಬಂಧಿಸಿ ಅವರಿದ್ದ ಜೆಜೆ ನಗರದ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಹಣೆ ಬರಹ ತೆರೆದಿಟ್ಟಿದ್ದಾರೆ. ಮಳ್ಳರಂತೆ ಇದ್ದ ಇವರೆಲ್ಲ ಮನೆಗಳಲ್ಲಿ ಇಟ್ಟಿದ್ದ ವಿವಿಧ ಬ್ರ್ಯಾಂಡಿನ 140ಕ್ಕೂ ಹೆಚ್ಚು ಮೊಬೈಲ್ಗಳನ್ನ ಕದ್ದಿದ್ರು. ಪೊಲೀಸರು ಇವರ ಮಾನ ಹರಾಜಾಗ್ತಿದ್ದಂತೆ ಏರಿಯಾದಲ್ಲಿ ತಲೆ ತಗ್ಗಿಸಿ ಹೆಜ್ಜೆ ಹಾಕಿದ್ರು. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು. ಆರ್ಸಿಬಿ ವಿಜಯೋತ್ಸವದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ 11 ಅಭಿಮಾನಿಗಳು ಉಸಿರು ಚೆಲ್ಲಿದ್ರು. ದುರಂತಕ್ಕೆ ಯಾರು ಕಾರಣ ಅನ್ನೋದ್ರ ತನಿಖೆ ನಡೆಸಿದ್ದ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೆಸಿದೆ. ಜೂನ್ 3 ಆರ್ಸಿಬಿ ಐಪಿಎಲ್ ಕಪ್ ಗೆದ್ದ ದಿನ. ಅಂದು ಇಡೀ ರಾತ್ರಿ ಫ್ಯಾನ್ಸ್ ಸಂಭ್ರಮಾಚರಿಸಿದ್ರು. ಆದರೆ ಮರುದಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ದುರಂತ ಸಂಬಂಧ ಸಿಐಡಿ ತನಿಖೆ ನಡೆಸಿದ್ದು 2200ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಜ್ಜಾಗಿದೆ. 11 ಜನರ ಸಾವಿಗೆ ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ಹೊಣೆ ಮಾಡಿದ್ದು 3 ಸಂಸ್ಥೆಗಳ ವಿರುದ್ಧ ಹಲವು ಸಾಕ್ಷ್ಯ ಸಂಗ್ರಹಿಸಿದೆ. ಪ್ಲಾನ್ ಇಲ್ಲದೆಯೇ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ದುರಂತ ನಡೆಯಿತು. ಟಿಕೆಟ್ ಗೊಂದಲ ಮೂಡಿಸಿದ್ದೇ ದುರಂತಕ್ಕೆ ಮೊದಲ ಕಾರಣವಾಗಿದೆ. ಪೊಲೀಸರಿಗೆ, ಅಧಿಕಾರಿಗಳಿಗೆ ಮಾಹಿತಿ ನೀಡೋದ್ರಲ್ಲಿ ಎಡವಟ್ಟಾಗಿದೆ. ಡಿಎನ್ಎ ಕಡೆಯಿಂದ ಯಾವುದೇ ಸೆಕ್ಯೂರಿಟಿ ಪ್ಲಾನ್ ಇರಲಿಲ್ಲ. ಖಾಸಗಿ ಸೆಕ್ಯೂರಿಟಿ ಏಜೆನ್ಸಿ ಬಳಕೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ. ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ ಕೂಡ ಅನುಮತಿ ಕೊಟ್ಟಿದೆ. ಹೀಗಾಗಿ ದುರಂತಕ್ಕೆ ಕಾರಣರಾದವರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಲು ಸಿಐಡಿ ಸಜ್ಜಾಗಿದೆ. ಶಿವಪ್ರಸಾದ್, TV9 ಬೆಂಗಳೂರು.